ಇನ್ನು ಈ ಎಲ್ಲ ಯುದ್ಧದ ಪರಿಣಾಮ ನಮ್ಮ ದೇಶದ ಮೇಲೆ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದು. ಹಲವಾರು ದಿನಗಳಿಂದ ನಮ್ಮ ದೇಶದಲ್ಲಿ ಸಿಲಿಂಡರ್ಗಳ ಅಭಾವ ಜೋರಾಗ್ತಾ ಇದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಎಮರ್ಜೆನ್ಸಿ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ದೇಶದಲ್ಲಿ. ಈ ಮಧ್ಯೆ ಗ್ರಾಹಕರ KYC ಅಪ್ಡೇಟ್ ಅನ್ನು ಕಡ್ಡಾಯಗೊಳಿಸಿದೆ ಕೇಂದ್ರ ಸರ್ಕಾರ. ನೋ ಯೋರ್ ಕಸ್ಟಮರ್ KYC. ಅಕ್ರಮ ಸಿಲಿಂಡರ್ ಪಡೆದುಕೊಳ್ತಾ ಇದ್ದವರಿಗೆ ಇದೊಂದು ರೀತಿ ಮಾಸ್ಟರ್ ಸ್ಟ್ರೋಕ್. ಯಾಕೆ ಅಂದರೆ KYC ಅಪ್ಡೇಟ್ ಮಾಡೋದ್ರಿಂದ ಸಿಲಿಂಡರ್ಗಳು ಸೇವ್ ಆಗ್ತವೆ. ಎಷ್ಟೋ ಜನ ಮೃತಪಟ್ಟಿರೋರು ಗ್ರಾಹಕರು ಸಾವನ್ನಪ್ಪಿದ್ರು ಕೂಡ ಅವ್ರ ಹೆಸರಿನಲ್ಲಿ ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇತ್ತು, ಅವ್ರು ಬದುಕೇ ಇಲ್ಲ. ಈಗ ನೀವು KYC ಅಪ್ಡೇಟ್ ಮಾಡೋದ್ರಿಂದ ಅಕ್ರಮ ಬುಕ್ಕಿಂಗ್ಗೆ ಕಡಿವಾಣ. ಈ ಅಕ್ರಮವನ್ನು ಏಜೆನ್ಸಿಯವ್ರುಗಳೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಬೇರೆ ಬೇರೆ ಮೃತಪಟ್ಟವ್ರ ಹೆಸರಿನಲ್ಲೆಲ್ಲ ಬುಕ್ಕಿಂಗ್ ಮಾಡ್ಕೊಳ್ಳೋದು, ಅವ್ರಿಗೆ ಇಷ್ಟ ಬಂದವ್ರಿಗೆ ಮಾರಾಟ ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಇದ್ರು. ಈಗ ಕೇಂದ್ರ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ತಂದಿದೆ, KYC ಅಪ್ಡೇಟ್. ಇದು ಸ್ವಲ್ಪ ತೊಂದರೆ ಆಗ್ಬೋದು ಜನರಿಗೆ. ಅಲ್ಲಿ ಹೋಗಬೇಕು, ಕ್ಯೂ ನಿಂತ್ಕೋಬೇಕು, ಆಧಾರ್ ಕಾರ್ಡು ಎಲ್ಲ ಕೊಡಬೇಕು ಡಾಕ್ಯುಮೆಂಟ್ಸನ್ನು. ಆದರೆ ನೀವು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತ ಕೇಂದ್ರ ಹೇಳ್ತಾ ಇರೋದು. ನಿಮಗೆ ಒಳ್ಳೆಯದು. ಆಮೇಲೆ ಕಾಳಸಂತೆಯಲ್ಲಿ ಸಿಲಿಂಡರ್ಗಳು ಮಾರಾಟವಾಗೋದನ್ನು ತಪ್ಪಿಸ್ಬೋದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ KYC ಅಪ್ಡೇಟ್ ಮಾಡೋದನ್ನು ಕಡ್ಡಾಯಗೊಳಿಸಿದ ಮೇಲೆ ಸಾರ್ವಜನಿಕರ ರೆಸ್ಪಾನ್ಸ್ ಹೇಗಿದೆ? ಮಾಡಿಸ್ಕೋತಾ ಇದ್ದಾರಾ ಅಥವಾ ಅದನ್ನೂ ಪ್ರಾಬ್ಲಮ್ ಅಂತ ಇದ್ದಾರಾ, ಹೇಗೆ ಅಂತ? ಕೆಲವೊಬ್ರು ಈವ್ನಿಂಗ್ ಟೈಮಲ್ಲೇ ಹೆಚ್ಚಾಗಿ ಈ KYC ಅಪ್ಡೇಟ್ಗೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಏಜೆನ್ಸಿಯವರು ಕೊಡ್ತಾ ಇದ್ದಾರೆ. ಬಿಕಾಸ್ ವರ್ಕಿಂಗ್ ಅವರಲ್ಲಿ ನಾರ್ಮಲಿ ಜನ ಕೂಡ ಬ್ಯುಸಿ ಇರ್ತಾರೆ. ಸೊ ಇದರ ಜೊತೆಗೆ ಈಗ ಗ್ಯಾಸ್ ಏಜೆನ್ಸಿಗಳ ಮುಂಭಾಗ ಜನ ಗ್ಯಾಸ್ ಸಿಲಿಂಡರ್ಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಸೊ ಹಾಗಾಗಿ ಹೆಚ್ಚಿನ ಜನ ಈವ್ನಿಂಗಲ್ಲಿ ಬಂದು ಈ KYCಯನ್ನು ಅಪ್ಡೇಟ್ ಮಾಡ್ಕೋತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಇದರಿಂದ ಒಂದಿಷ್ಟು ಸಿಲಿಂಡರ್ಗಳು ಸೇವ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಖುದ್ದು ಏಜೆನ್ಸಿಯಿಂದ ಪಬ್ಲಿಕ್ ಟಿವಿಗೆ ಸಿಗ್ತಾ ಇದೆ. ಅಂದರೆ ಕೆಲವೊಂದಿಷ್ಟು ಜನ ಮರಣ ಹೊಂದಿದ್ರೆ ಅವರ ಹೆಸರಿನಿಂದ ವರ್ಗಾವಣೆಯನ್ನು ಮಾಡ್ಕೋಬೇಕು ಆಯಾಯ ಕುಟುಂಬಸ್ಥರು, ಬಟ್ ಅದಾಗ್ತಾ ಇರಲಿಲ್ಲ. ಸೊ ಅವರ ಹೆಸರಿನಲ್ಲೇ ಇನ್ನೂ ಕೂಡ ಸಿಲಿಂಡರ್ ಹೋಗ್ತಾ ಇತ್ತು. ಸೊ ಕಾಳಸಂತೆಯಲ್ಲಿ ಮಾರಾಟ ಆಗುವಂತಹ ಚಾನ್ಸಸ್ಗಳು ಹೆಚ್ಚಾಗ್ತಾ ಇತ್ತು. ಸೊ ಈಗ ಅಕ್ರಮ ಸಿಲಿಂಡರ್ ಮಾರಾಟಕ್ಕೆ ಒಂದಿಷ್ಟು ಬ್ರೇಕ್ ಬಿದ್ದಿದೆ. KYC ಅಪ್ಡೇಟಿಂದ ಎಷ್ಟೆಷ್ಟು ಸಿಲಿಂಡರ್ ಯಾರ್ಯಾರಿಗೆ ಹೋಗ್ತಾ ಇದೆ, ಯಾವ್ಯಾವ ಗ್ರಾಹಕರು, ಎಲ್ಲ ಮಾಹಿತಿ ಕೂಡ ಪಕ್ಕಾ ಸಿಗ್ತಾ ಇದೆ. ಸೊ ಯುದ್ಧದ ಸಂಕಷ್ಟ ಕಾಲದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಯಿತು, ಕೇಂದ್ರ ಈ ನಿಯಮವನ್ನು ತಂತು. ಸೊ ಹೀಗಾಗಿ ಈ ಕಠಿಣ ಕ್ರಮಗಳಿಂದ ಒಂದಿಷ್ಟು ಸಿಲಿಂಡರ್ಗಳ ಬಳಕೆ ಸೇವ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಈಗ ಏಜೆನ್ಸಿಯವರು ಕೂಡ ಕೊಡ್ತಾ ಇದ್ದಾರೆ. ಅರವಿಂದ್.